ನೋಡಿ ಫ್ರೆಂಡ್ಸ್, ಇದು ಚಿಕ್ಕ ಚಿಕ್ಕ ಗೋಡೆಗೆ ಹಾಕ್ತಾರಂತೆ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ. ನೋಡಿ ಫ್ರೆಂಡ್ಸ್, ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅಂತ. ಇದೆಲ್ಲ ಅವರ ಟೂಲ್ಸ್ಗಳು. ಯಾವಾಗ ಬಂದ್ರೂ ಇದ್ರ ಮೇಲೆ ಈ ಥರ ಇಟ್ಕೊಂಡು ವರ್ಕ್ ಮಾಡ್ತಾರೆ. ನಾನು ಮುಂಚೆ ಇದ್ಯಾಕೆ ಈ ಥರ ಇಟ್ಟಿದ್ದೀರಲ್ಲ ಅಂತ ಕೇಳ್ತಿದ್ದೆ. ಅವ್ರು ಹೇಳಿದ್ರು, ಅಕ್ಕ ಈ ಥರ ಕಬ್ಬಣ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಬಿಲ್ಡಿಂಗ್ ಮುಗಿಯೋವರೆಗೂ ಈ ಕಬ್ಬಣಗಳು ಬೇಕೇ ಬೇಕು ಕಣಕ್ಕ, ಇವು ನಮ್ಮ ಟೂಲ್ಸ್ಗಳು ಅಂತ ಹೇಳಿದ್ರು. ನೋಡಿ, ಈ ಟೂಲ್ಸ್ಗಳು ಯಾವಾಗಲೂ ಕಬ್ಬಣದ ವರ್ಕ್ ಮುಗಿಯೋವರೆಗೂ ನಾವು ಮನೇಲಿ ಇಟ್ಟಿರಲೇಬೇಕು. ನನಗಂತೂ ತುಂಬ ಹೆದರಿಕೆ ಆಗ್ತಿದೆ ಫ್ರೆಂಡ್ಸ್. ಇವರು ಈ ಥರ ಸೆಂಟ್ರಿಂಗ್ ಹೊಡೆದಿರೋದ್ರ ಮೇಲೆ ಮತ್ತು ಗೋಡೆಗಳ ಮೇಲೆ ಈ ಥರ ನಿಂತ್ಕೊಂಡು ಅಳತೆ ತೊಗೊತಾ ಇರೋದು ನೋಡಿದ್ರೆ ತುಂಬ ಭಯ ಆಗುತ್ತೆ. ಇವರು ಅಳತೆನ ಇದೇ ಥರ ತೊಗೊಂಡು ಕಬ್ಬಣನ ಕಟ್ ಮಾಡ್ಕೊಂಡು ಬಂದು ಇದಕ್ಕೆ ಲಿಂಟ್ಲ್ ಹಾಕೋಕ್ಕೆ ಕಬ್ಬಣನ ಫಿಕ್ಸ್ ಮಾಡಬೇಕಂತೆ. ಯಾವ್ಯಾವ ರಾಡ್ಗಳು ಎಲ್ಲೆಲ್ಲಿ ಬರ್ತವೆ ಮತ್ತು ಎಷ್ಟೆಷ್ಟು ಕಿಟಕಿಗಳಿರೋ ಕಡೆನೇ ಬೇರೆ ಮೆಜರ್ಮೆಂಟ್ ತೊಗೋಬೇಕಂತೆ. ನಾನು ಕೇಳಿದೆ ಅವ್ರನ್ನ. ನೋಡಿ ಹೇಗೆ ನಿಂತಿದ್ದಾರಂತೆ. ಇವರೇ ಪ್ರಸಾದ್ ಅಣ್ಣ ಫ್ರೆಂಡ್ಸ್. ಇವರೇ ಪ್ರಸಾದ್ ಅಣ್ಣ. ತುಂಬ ಕ್ರೇಜಿ ಮ್ಯಾನ್ ಅಂತಲೇ ಹೇಳ್ಬೋದು, ಮತ್ತು ಹಾನೆಸ್ಟ್ ವರ್ಕರು ಸಹ ಅಂತ ನಾನು ಹೇಳ್ತೀನಿ. ಗ್ರೌಂಡ್ ಫ್ಲೋರಲ್ಲಿ ವರ್ಕ್ ಮಾಡೋಕ್ಕೆ ಇವರೇ ಬಂದಿದ್ದರು. ಆವಾಗ ತುಂಬ ದಾಡಿ ಮತ್ತು ಕೂದಲೆಲ್ಲ ಬಿಟ್ಕೊಂಡ್ಬಂದ್ಬಿಟ್ಟಿದ್ರು. ನಂಗಂತೂ ಇವ್ರನ್ನ ಗುರ್ತಚ್ಚಕ್ಕೆ ಆಗ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಬಿಟ್ಟು ಬಂದಿದ್ದಾರಂತೆ. ಆವಾಗ ಅವ್ರ ವಾಯ್ಸ್ ಕೇಳಿ ನಾನು ಓ ಪ್ರಸಾದ್ ಅಣ್ಣ ಅಲ್ವಾ ಅಂತ ಹೇಳಿದಾಗ, ಹ್ಞೂ ಅಕ್ಕ ನಾನೇನೇ ಅಂತ ಅಂದರು. ತುಂಬ ಸಪೋರ್ಟಿವ್ ಆಗಿ ನಮ್ಮನೆ ವರ್ಕನ್ನ, ಸೆಂಟ್ರಿಂಗ್ ವರ್ಕನ್ನ, ಸ್ಲ್ಯಾಬ್ ಹಾಕಬೇಕಾದ್ರೆ ಆಗಲಿ, ಲಿಂಟ್ಲ್ ಹಾಕಬೇಕಾದ್ರೆ ಆಗಲಿ, ಮತ್ತು ಬೇಸ್ ಮಟ್ಟ ಮಾಡಬೇಕಾದ್ರೆ ಆಗಲಿ ತುಂಬ ಸಪೋರ್ಟಿವ್ ಆಗಿ ನಮಗೆ ಇಲ್ಲ ಇಷ್ಟು ಹಾಕ್ಕೊಡ್ಬೇಕು, ಇಷ್ಟು ಹಾಕಬೇಕು, ಇಷ್ಟು ವೆಯ್ಟ್ದು ಕಬ್ಬಣ ಹಿಡಿಯುತ್ತೆ ಅಂತ ಎಲ್ಲ ಹೇಳಿ ಸಪೋರ್ಟಿವ್ ಆಗಿ ತರಿಸ್ಕೊಂಡು ಅವರೇ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರಸಾದಿನ. ಲಿಂಟ್ಲು ಲೆವೆಲ್ ಬಗ್ಗೆ ಯಾವುದ್ಯಾವುದು ಕಬ್ಬಣ ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನು ಅವರೇ ಹೇಳಿದ್ದಾರೆ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೆ ಆ ಇನ್ಫಾರ್ಮೇಷನ್ ಏನು ಅಂತ ತಿಳಿಯುತ್ತೆ. 4 ಗಂಟೆ ತನಕ ಮಾಡ್ತೀರಾ ಇವತ್ತು ಫುಲ್ಲು? 4 ಗಂಟೆ. ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಅಂತಿದ್ದಾರೆ. 4 ಗಂಟೆ ತನಕನೂ ಮಾಡ್ತಾರಂತೆ ಲಿಂಟ್ಲ್ ಹಾಕೋಕ್ಕೆ ಕಬ್ಬಣದ ಕೆಲಸನ. ಬನ್ನಿ ಮೇಲೆ ಎಷ್ಟು ವರ್ಕ್ ಮಾಡ್ತಿದ್ದಾರೆ ನೋಡೋಣ. ಹೌದು ಫ್ರೆಂಡ್ಸ್, ನಮ್ಮನೆ ಈ ಕೆಲಸ ತುಂಬ ದಿನಗಳಲ್ಲೇ ಮುಗಿಬೇಕಾಗಿತ್ತು. ಏನಕ್ಕೆ ಡಿಲೇ ಆಗ್ತಿದೆ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಟೂಲ್ಸ್ಗಳವ್ರದ್ದು ಯಾವಾಗಲೂ ಬಂದಾಗಿದೆ. ಟೂಲ್ಸ್ಗಳನ್ನ ಇಟ್ಕೊಂಡು ವರ್ಕ್ ಮಾಡೋದು. ಹೌದು, ನಮ್ಮನೆ ಕೆಲಸ ಏನಕ್ಕೆ ಲೇಟ್ ಆಗ್ತಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು RCC ಹಾಕ್ಸಿ ಇಷ್ಟೊಡೆ 1 ವೀಕ್ ಆದರೂ ಆಗಬೇಕಾಗಿತ್ತು. ಲಿಂಟ್ಲೆಲ್ಲ ಹಾಕಿಸಿ ಇನ್ನೂ ಯಾಕೋ ಲಿಂಟ್ಲು ಕೆಲಸ ಲೇಟಾಗಿ ಆಗ್ತಿದೆ. ಪ್ರಸಾದಿ ಅಣ್ಣ ಇದ್ದಾರೆ ಇಲ್ಲಿ. ಅಣ್ಣ, ನೀವು ಯಾವ್ಯಾವ ಇದನ್ನು ಬಳಸ್ತಾ ಇದ್ದೀರಿ ಹೇಳಿ ಅಣ್ಣ. ಯಾವ್ಯಾವ ಸೈಜಿದು? ಹಾಂ ಹೇಳಿ ಅಣ್ಣ. ಸೈಜು ಅಂತಂದರೆ ಹಾಂ, ನಾವು ಸಾಧಾರಣ ನಿಂಟ್ಲಿಗೆ 8 mm ರಿಂಗ್ಸ್, 8 mm ರಾಡ್, 10 mm ರಾಡ್ ಹಾಕ್ಬಿಟ್ಟು ಸಾಧಾರಣ ನಿಂಟ್ಲಿಗೆ ಈ ಥರ ಬರ್ತಲ್ಲ ಹಾಕ್ಬಿಟ್ಟು ಸದ್ಯ ಕಟ್ತೀವಿ ಮೇಡಮ್. ಅಂತಂದರೆ ಮಾಮೂಲಿ ಈಗ 6 ಇಂಚ್ ಸ್ಪೇಸಿಂಗು, ಮಾಮೂಲಿ ಈಗ ಎಷ್ಟು ರಾಡ್ ಬೇಕಷ್ಟು ನೋಡಿಕೊಂಡು ನಾವು ಇಷ್ಟು ಕೆಪಾಸಿಟಿ ಎಷ್ಟು ಲೋಡ್ ಬೀಳುತ್ತೆ ಅದನ್ನು ತೊಗೊಂಡು ಎಷ್ಟು ರಾಡ್ ಬೇಕೋ ಅಷ್ಟೇ ರಾಡ್ ಹಾಕ್ಕೊಂಡು ನಾವು ಕಟ್ತೀವಿ ಅಣ್ಣ. ಎಲ್ಲ ಕೇಳ್ತಿದ್ದಾರೆ, ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಸ್ಪೇಸಸ್ ಕೊಡಿಸ್ತಾ ಇದ್ದೀರಿ, ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ತಿದ್ದಾರೆ. ಹೇಳಿ ಅಣ್ಣ. ನಿಮಗೆ 8 ಇಂಚ್ ಸ್ಪೇಸಿಂಗು, 16 ಅಡಿ 17 ಅಡಿ ಏನಾದ್ರು ಈ ಕಿಟಕಿ ಓಪನ್ಸ್ ಏನಾದ್ರು ಇದ್ದರೆ ಆ ಓಪನ್ ಸ್ಪೇಸಿಂಗ್ ನೋಡಿಕೊಂಡು ಒಂದು ಎಕ್ಸ್ಟ್ರಾ ರಾಡ್ ಹಾಕ್ಬಿಟ್ಟು 8 ಇಂಚು ಇಲ್ಲ 9 ಇಂಚ್ ಸ್ಪೇಸಿಂಗು ಹಾಕ್ಬಿಟ್ಟು ನಾವು ಕಟ್ತೀವಿ ಮೇಡಮ್. ಆ ಥರ ಅಣ್ಣ. ಈಗ ನಮ್ಮದು 30-40 ಸೈಟ್ ಅಲ್ವಾ? ಈ 30-40 ಸೈಟ್ಗೆ ಎಷ್ಟು ವೆಯ್ಟ್ ಬೇಕಾಗುತ್ತೆ ಕಬ್ಬಣ?
ಈಗ 30-40 ಅಂತಂದರೆ ಮೇಡಮ್ ಇವಾಗ ಒಬ್ಬರು ಪಿಲ್ಲರಲ್ಲಿ ಬೀಮ್ ಹಾಕಿಸ್ಕೋತಾರೆ, ಇನ್ನೊಂದು ಪಿಲ್ಲರ್ ಹಾಕಿಸ್ಕೊಂಡ್ರೆ ಬರೀ ಬೀಮ್ ಹಾಕಿಸ್ಕೋತಾರೆ. ಪಿಲ್ಲರ್ ಇದ್ರೂ ಬೀಮ್ ಹಾಕಿಸ್ಕೊಂಡ್ರೆ ಮೇಡಮ್ ಈಗ ನಮ್ಮದೇ ಒಂದು 2 ಟನ್ ಗಂಟೆ ಕಬ್ಬಣ ಬೇಕಾಗುತ್ತೆ ಮೇಡಮ್. ಬರೀ ಲಿಂಟ್ಲ್ ಲೆವೆಲ್ಗೆ ಕಬ್ಬಣ 2 ಟನ್ ಬೇಕಣ್ಣ? ಲಿಂಟ್ಲ್ ಲೆವೆಲ್ಗಾದ್ರೆ ಕಮ್ಮಿ. ಬರೀ ಲಿಂಟ್ಲ್ ತಾರಸಿ ಲೆವೆಲ್ಗೆ ಬಿಟ್ಬಿಡಿ, ಬರೀ ಲಿಂಟ್ಲ್ ಲೆವೆಲ್ಗೆ ಮಾತ್ರ ಹೇಳಿ. ಅಂದರೆ ಒಂದು 900 kg 1 ಟನ್ ಮೇಡಮ್. ಒಂದು ಟನ್ ಆಗುತ್ತೆ. 1 ಟನ್ನಲ್ಲಿ ಏನೇನಿದೆ, ಒಂದು ಪಿಲ್ಲರ್ಗೆ ಮತ್ತು ಪಿಲ್ಲರ್ ಸಜನ್ ಇಂಟ್ಲಿಂದ 1 ಟನ್ನು, ಮತ್ತು ತಾರಸಿಗೆ ಒಂದೂವರೆ ಟನ್ ಆಗುತ್ತೆ ಮೇಡಮ್. ತಾರಸಿಗೆ ಒಂದೂವರೆ ಟನ್ನು ಬೀಮ್ ಆಲ್ರೌಂಡ್ ಎಲ್ಲ ಸೇರಿಸಿ. ಅಣ್ಣ ಈಗ ಸಜ್ಜಾ ಲಿಂಟ್ಲ ಹಾಕೋಕ್ಕೆ ಎಷ್ಟು ಕಬ್ಬಣ ಬೇಕು ಅಣ್ಣ? ಇವಾಗ ಸಜ್ಜಾ ನಿಂಟ್ಲು ಹಾಕೋಕ್ಕೆ ಮೇಡಮ್ ಇವಾಗ ಅಂದರೆ ಒಂದು 800 kg ಬೇಕಾಗುತ್ತೆ. ಈಗ 10 mm ಮತ್ತು 8 mm ಎರಡೇ ಬೇಕಾಗಿರೋದು. ಟೇರ್ ಕೇಸ್ ಬಂದರೆ ಅದೊಂದು 12 mm ಅದೊಂದು 300 kg ಬೇಕಾಗುತ್ತೆ. ಹಾಗಾದ್ರೆ ಲೋಡು ಈಗ ಒಂದು 2-3 ಸೀಟ್ ಒಂದೇ ಜಾಗದಲ್ಲಿ ನಿಂತ್ಕೋತಾರೆ ಅಂದರೆ ಲೋಡ್ ಜಾಸ್ತಿನೇ ಹಾಕ್ಬೇಕಾಗುತ್ತೆ ನಮ್ಗೆ ಸ್ಟೀಲ್ಸು. ಹಾಗಾಗಿ ದಪ್ರಾಡ್ ಹಾಕ್ತೀವಿ ಮೇಡಮ್ ಅಲ್ಲಿಗೆ ಟೇರ್ ಕೇಸ್ಗೆ. ಇದಕ್ಕೆಲ್ಲ ಅಂತಂದರೆ ಒಂದು 800 kg ಒಂದು ಇಂಟ್ಲು ಸಜ್ಜಗಳಿಗೆ ಎಲ್ಲ ಸೇರಿಸಿ ಸ್ಪೇಸಿಂಗ್ ಎಲ್ಲ ಕಮ್ಮಿ ಹಾಕ್ಕೊಂಡು ಒಂದು 6 ಇಂಚು, ಒಂದು 8 ಇಂಚು, 9 ಇಂಚು ಹಂಗೆ ಹಾಕ್ಕೊಂಡು ಮಾಮೂಲಿ ಒಂದು 800 kg ಕೆಲಸ ಮುಗಿಯುತ್ತೆ ಮೇಡಮ್. ನೀವು ಸಜ್ಜೆ ಎಷ್ಟು ಅಡಿ ತಳ್ತಾ ಇದ್ದೀರಾ ಅಣ್ಣ? ಈಗ ಸಜ್ಜಾ ಅಂತಂದರೆ ಇವಾಗ ಅವರು ಸಜ್ಜಕ್ಕೆ ಈಗ ನಾವು ಒಂದು ಮುಂದ್ಗಡೆ ಗೋಡೆಯಿಂದ 2 ಅಡಿ ಸಜ್ಜ ಕಟ್ಟಿದ್ರೆ ಅವರು ಕಾಂಕ್ರೀಟ್ ಆಗೋದ್ರೆ 4 ಇಂಚ್ ದಪ್ಪಕ್ಕೆ. ಅವ್ರು ಅದರಿಂದ ವೇಟಿಂದು ಒಂದು 6 ಇಂಚ್ ಒಂದು 10 mm ರಾಡ್ ಹಾಕ್ತೀವಲ್ಲ, ಆವಾಗ ಅವ್ರಿಗೆ ಲೋಡು ಕರೆಕ್ಟಾಗಿ ಬೀಳುತ್ತೆ ಅವ್ರಿಗೆ. ನೀವು ನಿಮ್ಮ ಸರ್ವಿಸಲ್ಲಿ ಇಷ್ಟು ದಿನಗಂಟ ಅಂದರೆ ನಮ್ಮನೇನೂ ಸೇರಿಸಿ ಎಷ್ಟು ವರ್ಕ್ ಮಾಡಿದ್ದೀರಾ ನೀವು? ಸುಮಾರು ಒಂದು 300-400 ಮನೆಗಳು ಮಾಡಿದ್ವಿ ಮೇಡಮ್. 300-400 ಮನೆ. 40, 60-40, 80-40. ಈಗ ಒಂದು ಅಂದಾಜಲ್ಲಿ ಈಗ ನಮ್ಮ 30-40 ಮನೆಗೆ ಲಿಂಟ್ಲ್ ಹಾಕೋಕ್ಕೆ ಕಬ್ಬಣ ನೀವು ಎಷ್ಟು ಹೇಳ್ತಾ ಇದ್ದೀರಾ? ಈಗ ಒಂದು 800 kg ಹೇಳ್ತಾ ಇದ್ದೀವಿ ಮೇಡಮ್. ಬರೀ ಲಿಂಟ್ಲು ಸಜ್ಜಕ್ಕೆ ಮಾತ್ರ. ಲಿಂಟ್ಲು ಸಜ್ಜಕ್ಕೆ ಮಾತ್ರ. ಅದು ನಾವು ಸಜ್ಜೆ ಎಲ್ಲೆಲ್ಲಿ ಹಾಕಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಟನೇ ಜಾಸ್ತಿ ತಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಒಂದು 50 kg 100 kg ಜಾಸ್ತಿ ಆಗುತ್ತೆ ಮೇಡಮ್. ಅಷ್ಟೇ ಈ ಸಜ್ಜೆಗಳು ಜಾಸ್ತಿ ಇದ್ರೆ ಅಟ್ಟ ರೂಮ್ ಅಟ್ಟ, ಟಾಯ್ಲೆಟ್ ಅಟ್ಟ ಅವೆಲ್ಲ ಸೇರಿಸಿ ಅಳತೆ ಮಾಡಿ ತಗೊಂಡ್ರೆ ಒಂದು 100 kg ಜಾಸ್ತಿ ಆಗುತ್ತೆ ಮೇಡಮ್. ಈಗ 60-40 ಮನೆಗಳಿಗೆ ಎಷ್ಟಾಗುತ್ತೆ ಅಣ್ಣ? 60-40 ಮನೆಗೆ ಅಂತಂದರೆ ಇವಾಗ ಇದು 40-30 ಅಲ್ವಾ ಇದು? 30-40 ಮನೆ. 60-40ಗೆ ಅಂತಂದ್ರೆ ಇದು 800 kg ಅಂತಂದರೆ ಅದು 1.5 ಟನ್ ಆಗುತ್ತೆ. ಏನೋ ಒಂದು 600 kg ಜಾಸ್ತಿ ಆಗ್ಬೋದು. ಅದು ನಾವು ಸಜ್ಜಾ ಲಿಂಟ್ಲು ಎಲ್ಲ ಹಾಕಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 300-400 kg 60-40ಗೆ ಜಾಸ್ತಿ ಆಗುತ್ತೆ ಮೇಡಮ್. ಇನ್ನೇನಿಲ್ಲ. ಈಗ ನಾವು ರಿಂಗ್ ಸ್ಪೇಸಿಂಗ್ ಎಲ್ಲ ನೋಡಿ ಕರೆಕ್ಟಾಗಿ ಹಾಕ್ಕೊಂಡು ಅದಾದರೆ ಇದು ರಿಂಗ್ ಸ್ಪೇಸಿಂಗು ಇದನ್ನು ಜಾಸ್ತಿ ಇದೊಂದು 100 kg ಜಾಸ್ತಿ ಆಗುತ್ತೆ ಮೇಡಮ್. ಮತ್ತೆ ಇದು ರಿಂಗ್ ಸ್ಪೇಸಿಂಗ್ ನೀವು ಕೊಡೋ ಕಾರಣ ರಿಂಗ್ ಸ್ಪೇಸಿಂಗ್ ಇದು ಕೊಡೋ ಕಾರಣ ಏನೋಣ? ಕೊಡೋ ಕಾರಣ ಅಂತಂದ್ರೆ ಎಷ್ಟು ಹತ್ರ ಎಷ್ಟು ದೂರ ಇರ್ತದೆ ಅಂತಂದರೆ ಗೋಡೆ ವಾಲ್ ಇರೋ ಜಾಗದಲ್ಲಿ ರಿಂಗ್ ಸ್ಪೇಸಿಂಗ್ ಜಾಸ್ತಿ, ವಾಲ್ ಇಲ್ಲದ ಸ್ಪೇಸಿಂಗ್ ಅಲ್ಲಿ ರಿಂಗ್ ಸ್ಪೇಸಿಂಗ್ ಕಮ್ಮಿ. ಇದಕ್ಕೆ ಎಕ್ಸ್ಟ್ರಾ ರಾಡ್ ಹಾಕ್ತೀವಿ ನಾವು. ಇದಕ್ಕೆ ಇವಾಗ ನೀವು ಈ ಸೈಡ್ ಗೋಡೆ ಬರುತ್ತಲ್ಲ ಇದಕ್ಕಿಂತ ನೀವು ಇಲ್ಲಿ ವಿಂಡೋಸ್ ಬರುತ್ತಲ್ಲ ಇದ್ ಕಡೆಗೆ ನೀವು ಕಬ್ಬಣ ಜಾಸ್ತಿ ಹಾಕ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಜಾಸ್ತಿ ಹಾಕ್ತೀವಿ. ಜಾಸ್ತಿ ಹಾಕ್ಬಿಟ್ಟು ಮಾಮೂಲಿ ಈಗ ಸ್ಪೇಸಿಂಗ್ ಇದು ಜಾಸ್ತಿ ಹಾಕಿದ್ದೀವಲ್ಲ ಇದು ಕಮ್ಮಿ ಹಾಕ್ತೀವಿ ಇದಕ್ಕೆ ಅಷ್ಟೇ ಮೇಡಮ್. ಇನ್ನೇನಿಲ್ಲ ಅಂತಂತಂದರೆ ಇವಾಗ ಒಬ್ಬೊಬ್ರು ಪಿಲ್ಲರ್ ಟು ಪಿಲ್ಲರು ಇದಕ್ಕೆ ಬೀಮಿ ಹಾಕಿಸ್ಬಿಡ್ತಾರೆ ಒಬ್ಬೊಬ್ರು. ಅದಕ್ಕೆ ಈಗ ಬೀಮ್ ಬೇಡಿಗೆ 1 ಅಡಿ 1.5 ಅಡಿ ಸಜ್ಜ ಹಾಕ್ತೀವಲ್ಲ ಇದು ಲೋಡ್ ಸಾಕು. ಇದು ಬೇಜಾನ್. ಈಗ ಬೀಮ್ ಹಾಕೋದ್ರಿಂದ ನೀವು ಬೀಮ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ವ, ಈಗ ಬೀಮ್ ಹಾಕಿದ್ರೆ ತುಂಬಾ ಗಟ್ಟಿ ಬರುತ್ತೆ ಅಂತನಾ ಮನೆ? ಕಿಟಕಿ ಏನಾದ್ರು ಈಗ ವಿಂಡೋಸ್ ತುಂಬಾ ಅಗಲ ಇದ್ದು ಓಪನ್ ಜಾಸ್ತಿ ಇದ್ರೆ ಬೀಮ್ ಹಾಕಿಸ್ತಾರೆ ಮೇಡಮ್. ಇಲ್ಲ ಈಗ 4 ಅಡಿ 5 ಅಡಿಗೆಲ್ಲ ಯಾವ ಬೀಮ್ ಹಾಕ್ಸಲ್ಲ, ಸಾಕು. ಅದು 1.5 ಅಡಿ ಸಜ್ಜಕ್ಕೆ ಇವಾಗ ಒಂದು ನಿಂತ್ಲು ಹಾಕ್ಸಿದ್ರೆ ಒಂದು 16 ಅಡಿ ಉದ್ದ ಐತೆ ಮೇಡಮ್. ಇದು ಅಷ್ಟಕ್ಕೆ ಈ ನಿಂತ್ಲು ಲೆವೆಲ್ ಸ್ಪೇಸಿಂಗ್ ಬೇಜನ್ ಸಾಕು. ಲೋಡ್ ತಡೆಯುತ್ತೆ ಮೇಡಮ್. ಈಗ ನೀವು ಲಿಂಟ್ಲಿಗೆ ಈ ಥರ ಕಬ್ಬಣ ಎಲ್ಲ ಹಾಕ್ತೀರಾ ಅಲ್ವಣ್ಣ, ಏನು ಇದರಿಂದ ಯೂಸ್ ಆಗುತ್ತೆ ನಮ್ಮ ಮನೆಗೆ? ಏನು ಯೂಸ್ ಅಂತಲ್ಲ ಮೇಡಮ್, ಈಗ ಒಬ್ಬರು ತುಂಬ ಸಣ್ಣ ರಾಡು ಅನ್ನೋದಂತಾರೆ ಮೇಡಮ್. ಬೇಜಾನ್ ರಾಡು ಇದು. ಇದು ಎಷ್ಟು mm ಅಣ್ಣ? ಇದು 10 mm 2, ಒಂದು 2, 8 mm 1 2. 10 ಮತ್ತು 8 mm. ಇದು ರಿಂಗ್ 8 mm. ನೀವು ಇದನ್ನ ಹಾಕೋದ್ರಿಂದ ನಮ್ ಗೋಡೆಗೆ ಭದ್ರತೆ ಸಿಗುತ್ತೆ ಅಂತ ನೀವು ಹಾಕ್ತಾ ಇದ್ದೀರಿ. ಅಂದ್ರೆ ನಾವು ಎಷ್ಟು
ಇದನ್ನ ಹೈಟ್ ಮಾಡ್ಕೊಂಡು ಹೋದ್ರು ಮನೆಗಳನ್ನ ಹಾಕೊಂಡು ಹೋದ್ರು ನಮಗೆ ಗ್ರಿಪ್ ಸಿಗುತ್ತೆ ಅಂತ. ಗ್ರಿಪ್ ಸಿಗುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಮತ್ತೆ ಈಗ ಪಿಲ್ಲರ್ ಟು ಪಿಲ್ಲರ್ ಇವಾಗ ನಿಂತ್ಲಾಗ್ತೀವಲ್ಲ ಮೇಡಮ್, ಇದು ತೋರಿಸಿದ್ರು ಪಿಲ್ಲರ್ ಟು ಪಿಲ್ಲರ್ ನಿಂತ್ಲಾಗ್ತೀವಲ್ಲ ಮೇಡಮ್, ಇದು ಕಾಂಕ್ರೀಟ್ ಆದ್ಮೇಲೆ ಈ ಗೋಡೆ ಹೊಡೆದಾಕೋರೋದು ನಿಂತ್ಲಿರುತ್ತೆ ಮೇಡಮ್. ಗೋಡೆ ಒಟ್ನಲ್ಲಿ ನಮ್ ಗೋಡೆ ಸೇಫ್ಟಿಗೆ ಅಂದ್ರೆ ಮೇಲ್ಗಡೆ ಗೋಡೆ ಇದ್ರ ಮೇಲೆ ಗ್ರಿಪ್ ಆಗಿ ಕೂತ್ಕೊಳ್ಳೋಕ್ಕೋಸ್ಕರ ಹಾಕ್ತಿದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನೇನಾದ್ರೂ ನಿಮ್ ಕಡೆ ಸಜೆಷನ್ ಹೇಳ್ತೀರಾ ಏನಂತಂದ್ರೆ ಮೇಡಮ್, ಪ್ರಸಾದ್ ಅಣ್ಣ? ಎಲ್ಲರೂ ಕೆಲಸ ನೀಟಾಗಿ ಮಾಡ್ತೇವೆ. ಒಬ್ರು ಈಗ ತಪ್ಪಾಗೈತೆ ತಪ್ಪಾಗೈತೆ ಅಂತ ಏನಿಲ್ಲ, ನೀಟಾಗಿ ಮಾಡಿಬಿಟ್ಟು ನೀಟಾಗಿ ಕೆಲಸ ತೋರಿಸ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಕೆಲಸ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಒಂದು 20 ವರ್ಷದಿಂದ ಕೆಲಸ. ನೀವು ಹೇಗೆ ಅಳತೆ ತಗೋತೀರಾ ಅಣ್ಣ ಇದೆಲ್ಲ ಹಾಕ್ಬೇಕು ಅಂದ್ರೆ? ನಾನು ನೋಡ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತಿಲ್ಲ ನೀವು ಹೆಂಗ್ ಆಗ್ತಾ ಇದ್ದೀರಾ ಅಂತ. ಫುಲ್ಲು 20 ವರ್ಷದಿಂದ ಕೆಲಸ ಮಾಡಿಬಿಡಿ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ. ಸಣ್ಣ ಗೋಡೆ ಇದ್ರೂ ಮೇಲೆ ನಡ್ಕೊಂಡು ಹೋಗ್ಬಿಟ್ಟು ಅಳತೆ ತಗೊಂಡು ಮೇಲೆ ಕಟ್ಟಬೇಕು. ಅದರಿಂದ ಕೆಳಗೆ ನಿಂತಿರೋರು ಗೊತ್ತಾಗೋದಿಲ್ಲ ಆ ಥರ. ಥ್ಯಾಂಕ್ ಯು ಅಣ್ಣ, ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೋಸ್ಕರ. ಓಕೆ ಮೇಡಮ್. ಹೇಳಿದ್ರಲ್ಲ ಫ್ರೆಂಡ್ಸ್, ಪ್ರಸಾದಿ ಅಣ್ಣ ಹೇಳಿದ ಮಾತನ್ನು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.